ಇಂದಿನ ವಿಡಿಯೋ ದಶಮಹಾವಿದ್ಯೆಗಳ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ವಿದ್ಯೆ ಮತ್ತು ಮಹಾವಿದ್ಯೆಯ ನಡುವಿನ ವ್ಯತ್ಯಾಸವೇನು, ಈ ದಶಮಹಾವಿದ್ಯೆಗಳ ಮಹತ್ವವೇನು ಮತ್ತು ಅವು ದೇವಿ ಆದಿಶಕ್ತಿಯೊಂದಿಗೆ ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನು ತಿಳಿಯೋಣ. ಈ ದಶಮಹಾವಿದ್ಯೆಗಳ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಮೊದಲು ದಶಮಹಾವಿದ್ಯೆಗಳಿಗೆ ಸಂಬಂಧಿಸಿದ ಈ ಸಣ್ಣ ಮಂತ್ರವನ್ನು ಪಠಿಸುವ ಮೂಲಕ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಕಾಲಿ ತಾರಾ ಮಹಾವಿದ್ಯಾ ಷೋಡಶಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತೇ ಚ ವಿದ್ಯಾ ಧೂಮಾವತಿ ತಥಾ ಬಗಲಾ ಸಿದ್ಧಿ ವಿದ್ಯಾ ಚ ಮಾತಂಗಿ ಕಮಲಾತ್ಮಿಕಾ ಏತಾ ದಶಮಹಾವಿದ್ಯಾ ಸಿದ್ಧಿ ವಿದ್ಯಾ ಪ್ರಕೀರ್ತಿತಾ. ಇದು ದಶಮಹಾವಿದ್ಯೆಯ 10 ದೇವತೆಗಳಿಗೆ ಸಮರ್ಪಿತವಾದ ಮಂತ್ರ. ಈ ಇಡೀ ವಿಶ್ವವನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಮತ್ತು ಅವರ ಪತ್ನಿಯರು ನೋಡಿಕೊಳ್ಳುತ್ತಾರೆ. ಬ್ರಹ್ಮನು ತನ್ನ ಪತ್ನಿ ಸರಸ್ವತಿ ಒದಗಿಸಿದ ಜ್ಞಾನವನ್ನು ಬಳಸಿಕೊಂಡು ಈ ವಿಶ್ವವನ್ನು ಸೃಷ್ಟಿಸುತ್ತಾನೆ. ಈ ವಿಶ್ವವನ್ನು ಪೋಷಿಸುವ ಭಗವಾನ್ ವಿಷ್ಣು ಮತ್ತು ದೇವಿ ಲಕ್ಷ್ಮಿ ಈ ವಿಶ್ವದಲ್ಲಿ ಜೀವನವನ್ನು ನಡೆಸಲು ಸಂಪತ್ತನ್ನು ಒದಗಿಸುತ್ತಾರೆ. ಈ ಬ್ರಹ್ಮಾಂಡದ ನಾಶವನ್ನು ನೋಡಿಕೊಳ್ಳುವ ಭಗವಾನ್ ಶಿವ ಮತ್ತು ದೇವಿ ಶಕ್ತಿಯು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುವ ಮೂಲಕ ಈ ವಿಶ್ವವನ್ನು ನೋಡಿಕೊಳ್ಳುತ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವತೆಗಳನ್ನು ಸತ್ವ, ರಾಜಸ ಮತ್ತು ತಾಮಸ ಎಂಬ 3 ವಿಧಗಳಲ್ಲಿ ಪೂಜಿಸಲಾಗುತ್ತದೆ. ಸಾತ್ವಿಕ ರೂಪದಲ್ಲಿ ನಾವು ವಿಷ್ಣು, ಗಣೇಶ ಮತ್ತು ಸರಸ್ವತಿ ದೇವಿಯನ್ನು ಪೂಜಿಸುತ್ತೇವೆ. ಈ ರೂಪದಲ್ಲಿ ನಾವು ಮಂತ್ರಗಳನ್ನು ಪಠಿಸುವ ಮೂಲಕ ಮತ್ತು ವಿವಿಧ ಯಾಗಗಳನ್ನು ಮಾಡುವ ಮೂಲಕ ಅವರನ್ನು ಪೂಜಿಸುತ್ತೇವೆ. ವೈಷ್ಣವರು ಈ ಪರಂಪರೆಗೆ ಸೇರಿದವರು. ರಾಜಸ ರೂಪದಲ್ಲಿ ನಾವು ಭಗವಾನ್ ಬ್ರಹ್ಮ ಮತ್ತು ದೇವಿ ಲಕ್ಷ್ಮಿಯನ್ನು ಪೂಜಿಸುತ್ತೇವೆ. ಈ ರೂಪದಲ್ಲಿ ನಾವು ಯಂತ್ರಗಳು, ಚಕ್ರಗಳು ಮತ್ತು ಮಂಡಲಗಳನ್ನು ಬಳಸಿ ಅವರನ್ನು ಪೂಜಿಸುತ್ತೇವೆ. ಶ್ರೀವಿದ್ಯಾ ಪರಂಪರೆಯು ಈ ಪರಂಪರೆಗೆ ಸೇರಿದೆ. ತಾಮಸಿಕ ರೂಪದಲ್ಲಿ ನಾವು ಶಿವ ಮತ್ತು ದೇವಿ ಶಕ್ತಿಯನ್ನು ಪೂಜಿಸುತ್ತೇವೆ. ಈ ರೂಪದಲ್ಲಿ ನಾವು ಭೈರವ ತಂತ್ರ ಮತ್ತು ದೇವಿ ತಂತ್ರಗಳಂತಹ ತಂತ್ರವಿದ್ಯೆಗಳನ್ನು ಬಳಸಿ ಅವರನ್ನು ಪೂಜಿಸುತ್ತೇವೆ. ಶೈವ ಮತ್ತು ಶಕ್ತಿ ಪರಂಪರೆ ಈ ಪರಂಪರೆಗೆ ಸೇರಿದೆ. ನಮ್ಮ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಂದು ದೇವತೆಗೂ ತನ್ನದೇ ಆದ ಉದ್ದೇಶವಿದೆ ಮತ್ತು ಅವರನ್ನು ವಿಭಿನ್ನ ನಂಬಿಕೆಗಳ ಪ್ರಕಾರ ವಿಭಿನ್ನ ರೀತಿಯಲ್ಲಿ ಪೂಜಿಸಲಾಗುತ್ತದೆ. ಶಿವ ಮತ್ತು ದೇವಿ ಪಾರ್ವತಿಯನ್ನು ಸಾತ್ವಿಕ ಮತ್ತು ತಾಮಸಿಕ 2 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ದಶಮಹಾವಿದ್ಯೆಗಳು ಈ ಇಡೀ ವಿಶ್ವವನ್ನು ಆಳುವ ಸಾರ್ವತ್ರಿಕ ಜ್ಞಾನವಾಗಿದೆ. ಈ ದಶಮಹಾವಿದ್ಯೆಯ ಜ್ಞಾನವು ಒಂದೇ, ಆದರೆ ನಮ್ಮ 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳ ಆಧಾರದ ಮೇಲೆ 10 ವಿಭಿನ್ನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಾಗಿದೆ. ಈಗ ಈ ದಶಮಹಾವಿದ್ಯೆಗಳ ಮೂಲವನ್ನು ತಿಳಿದುಕೊಳ್ಳೋಣ. ಒಮ್ಮೆ ಶಿವನು ಆದಿಶಕ್ತಿಯ ದೈವಿಕ ರೂಪವಾದ ದೇವಿ ಸತಿಯನ್ನು ವಿವಾಹವಾದನು. ದೇವಿ ಸತಿ ದಕ್ಷ ಪ್ರಜಾಪತಿಯ ಮಗಳು. ದಕ್ಷ ಪ್ರಜಾಪತಿಯು ಶಿವನೊಂದಿಗೆ ಸತೀದೇವಿಯ ವಿವಾಹವನ್ನು ವಿರೋಧಿಸಿದನು. ದೇವಿ ಸತಿ ತನ್ನ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಶಿವನನ್ನು ವಿವಾಹವಾದಳು. ಒಮ್ಮೆ ದಕ್ಷ ಪ್ರಜಾಪತಿಯು ಎಲ್ಲರ ಮುಂದೆ ಶಿವನನ್ನು ಅವಮಾನಿಸುವ ಏಕೈಕ ಉದ್ದೇಶದಿಂದ ಒಂದು ಮಹಾಯಾಗವನ್ನು ಮಾಡಿದನು. ದಕ್ಷನು ತನ್ನ ಅಳಿಯ ಶಿವ ಮತ್ತು ಅವನ ಮಗಳು ದೇವಿ ಸತಿಯನ್ನು ಹೊರತುಪಡಿಸಿ ಎಲ್ಲ ದೇವಾನುದೇವತೆಗಳನ್ನು ತನ್ನ ಯಾಗದ ಭಾಗವಾಗಲು ಆಹ್ವಾನಿಸಿದನು. ಸತೀದೇವಿಯು ತನ್ನ ತಂದೆಯ ಯಾಗದ ಬಗ್ಗೆ ನಾರದ ಮುನಿಯಿಂದ ತಿಳಿದುಕೊಂಡಳು. ಮಗಳಿಗೆ ತನ್ನ ತಂದೆಯಿಂದ ಆಹ್ವಾನದ ಅಗತ್ಯವಿಲ್ಲ ಎಂದು ಹೇಳಿ ಯಾಗಕ್ಕೆ ಹಾಜರಾಗಲು ಶಿವನ ಅನುಮತಿ ಕೇಳಿದಳು. ದಕ್ಷನು ತನ್ನನ್ನು ಅವಮಾನಿಸಲು ಈ ಯಾಗವನ್ನು ಆಯೋಜಿಸಿದ್ದಾನೆ ಮತ್ತು ಯಾಗದ ಫಲವು ಶುಭವಲ್ಲ ಎಂದು ಶಿವನಿಗೆ ತಿಳಿದಿದ್ದರಿಂದ ಯಾಗಕ್ಕೆ ಹಾಜರಾಗದಿರಲು ಶಿವನು ನಿರಾಕರಿಸಿದನು. ಶಿವನು ಯಾಗಕ್ಕೆ ಹಾಜರಾಗದಂತೆ ದೇವಿ ಸತಿಯನ್ನು ತಡೆದನು. ಇದನ್ನು ನೋಡಿದ ದೇವಿ ಸತಿ ಕೋಪಗೊಂಡಳು ಮತ್ತು ಶಿವನು ತನ್ನನ್ನು ಈ ವಿಶ್ವದ ತಾಯಿಯಂತೆ ಅಲ್ಲ, ಅಜ್ಞಾನಿ ಮಹಿಳೆಯಂತೆ ನಡೆಸಿಕೊಳ್ಳುತ್ತಿದ್ದಾನೆಂದು ಭಾವಿಸಿದಳು. ಅದರಿಂದ ಶಿವನಿಗೆ ತಾನು ನಿಜವಾಗಿಯೂ ಯಾರೆಂದು ತೋರಿಸಲು ಅವಳು ದೈವಿಕ ಆದಿಶಕ್ತಿ ರೂಪವನ್ನು ಧರಿಸಿದಳು. ಅವಳ ಈ ರೂಪವನ್ನು ನೋಡಿ ಸಾಗರಗಳು ಕೆರಳಿದವು, ಪರ್ವತಗಳು ನಡಗಿದವು ಮತ್ತು ವಾತಾವರಣವು ಅವಳ ರೂಪದ ಅದ್ಭುತದಿಂದ ತುಂಬಿತ್ತು. ದೇವಿ ಜಗನ್ಮಾತೆ ಪ್ರತಿಯೊಂದನ್ನು ಕಾಪಾಡುವ 10 ದಿಕ್ಕುಗಳಲ್ಲಿ 10 ವಿಭಿನ್ನ ರೂಪಗಳನ್ನು ತೆಗೆದುಕೊಂಡಳು. ದೈವಿಕ ತಾಯಿಯ ಈ 10 ರೂಪಗಳನ್ನು ದಶಮಹಾವಿದ್ಯೆಗಳು ಎಂದು ಕರೆಯಲಾಗುತ್ತದೆ. ತಾಯಿಯ ಈ 10 ರೂಪಗಳು ತನ್ನದೇ ಆದ ಮಹತ್ವವನ್ನು ಹೊಂದಿವೆ.
ದಶಮಹಾವಿದ್ಯೆಗಳು ಹಿಂದೂ ಧರ್ಮದಲ್ಲಿ 10 ಪ್ರಮುಖ ದೇವತೆಗಳಾಗಿದ್ದು, ದೈವಿಕ ತಾಯಿ ಆದಿಶಕ್ತಿಯ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತವೆ. ಅವರನ್ನು 10 ಮಹಾನ್ ಬುದ್ಧಿವಂತಿಕೆ ಅಥವಾ 10 ಅತ್ಯಂತ ಸಾರ್ವತ್ರಿಕ ಶಕ್ತಿಗಳು ಎಂದು ಕರೆಯಲಾಗುತ್ತದೆ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿ ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ನೀಡುವ ಅವರ ಸಾಮರ್ಥ್ಯಕ್ಕಾಗಿ ತಂತ್ರದಲ್ಲಿ ಪೂಜಿಸಲಾಗುತ್ತದೆ. ದಶಮಹಾವಿದ್ಯೆಯ ಈ 10 ದೇವತೆಗಳು ದೇವಿ ಕಾಳಿ, ದೇವಿ ತಾರಾ, ದೇವಿ ತ್ರಿಪುರ ಸುಂದರಿ, ದೇವಿ ಭುವನೇಶ್ವರಿ, ದೇವಿ ಭೈರವಿ, ದೇವಿ ಚಿನ್ನಮಸ್ತ, ದೇವಿ ಧೂಮಾವತಿ, ದೇವಿ ಬಗಲಾಮುಖಿ, ದೇವಿ ಮಾತಂಗಿ ಮತ್ತು ದೇವಿ ಕಮಲಾತ್ಮಿಕ. ವಿದ್ಯಾ ಮತ್ತು ಮಹಾವಿದ್ಯೆಗಳ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ಅವು ಪ್ರತಿನಿಧಿಸುವ ಜ್ಞಾನದ ವ್ಯಾಪ್ತಿ ಮತ್ತು ಸ್ವರೂಪ. ವಿದ್ಯೆ ಎಂದರೆ ಸಾಮಾನ್ಯವಾಗಿ ಜ್ಞಾನ, ಬುದ್ಧಿವಂತಿಕೆ ಅಥವಾ ತಿಳುವಳಿಕೆಯನ್ನು ಸೂಚಿಸುತ್ತದೆ. ಆದರೆ ಮಹಾವಿದ್ಯೆ ಎಂದರೆ ದೈವಿಕ ತಾಯಿಯ 10 ವಿಭಿನ್ನ ಅಂಶಗಳನ್ನು ಸೂಚಿಸುತ್ತದೆ. ಪ್ರತಿಯೊಂದು ಈ ಇಡೀ ವಿಶ್ವದ ಮಹಾನ್ ಬುದ್ಧಿವಂತಿಕೆ ಅಥವಾ ಜ್ಞಾನದ ನಿರ್ದಿಷ್ಟ ರೂಪವನ್ನು ಸೂಚಿಸುತ್ತದೆ. ದಶಮಹಾವಿದ್ಯೆ ಎಂದರೆ 10 ನಿರ್ದಿಷ್ಟ ಜ್ಞಾನವನ್ನು ಸೂಚಿಸುತ್ತದೆ. ಪ್ರತಿಯೊಂದು ಅವರ ಮಹಾನ್ ಬುದ್ಧಿವಂತಿಕೆ ಶಕ್ತಿ ಮತ್ತು ರಕ್ಷಣಾತ್ಮಕ ಗುಣಗಳಿಗೆ ಹೆಸರುವಾಸಿಯಾದ ದೈವಿಕ ತಾಯಿಯ ಅಭಿವ್ಯಕ್ತಿಯಾಗಿದೆ. ದಶಮಹಾವಿದ್ಯೆ ಆ ಜ್ಞಾನದ 10 ನಿರ್ದಿಷ್ಟ ಮತ್ತು ಶಕ್ತಿಯುತ ಸಾಕಾರಗಳನ್ನು ಸೂಚಿಸುತ್ತದೆ. ಪ್ರತಿಯೊಂದು ಆಧ್ಯಾತ್ಮಿಕ ತಿಳುವಳಿಕೆ ಮತ್ತು ವಿಮೋಚನೆಗೆ ವಿಶಿಷ್ಟ ಮಾರ್ಗವನ್ನು ಪ್ರತಿನಿಧಿಸುತ್ತದೆ. ಪ್ರತಿಯೊಂದು ಮಹಾವಿದ್ಯೆಯನ್ನು ದೈವಿಕ ತಾಯಿಯ ಒಂದು ಮಾರ್ಗ ಅಥವಾ ನಿರ್ದಿಷ್ಟ ಅಂಶವಾಗಿ ನೋಡಲಾಗುತ್ತದೆ. ಅದು ನಮ್ಮನ್ನು ಮುಕ್ತಿಗೆ ಮತ್ತು ನಮ್ಮ ನಿಜವಾದ ಆತ್ಮ ಸಾಕ್ಷಾತ್ಕಾರಕ್ಕೆ ಕರೆದೊಯ್ಯುತ್ತದೆ. ದಶಮಹಾವಿದ್ಯೆಗಳು ಜ್ಞಾನದ ದೇವತೆಗಳು. ದಶ ಎಂದರೆ 10, ಮಹಾ ಎಂದರೆ ಶ್ರೇಷ್ಠ ಮತ್ತು ವಿದ್ಯೆ ಎಂದರೆ ಜ್ಞಾನ. ದಶಮಹಾವಿದ್ಯೆಗಳ 10 ಮಹಾವಿದ್ಯೆಗಳಲ್ಲಿ ಮೊದಲನೆಯವಳಾದ ದೈವಿಕ ತಾಯಿ ಕಾಳಿಯ ರೂಪಗಳೆಂದು ಪರಿಗಣಿಸಲಾಗುತ್ತದೆ. ಈ ದೇವತೆಗಳನ್ನು ವಿವಿಧ ಸಿದ್ಧಿಗಳನ್ನು ನೀಡುವ ಸಾಮರ್ಥ್ಯ ಮತ್ತು ಭಕ್ತರಿಗೆ ಮುಕ್ತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಮಾರ್ಗದರ್ಶನ ತೋರಿಸುವ ಶಕ್ತಿಯಾಗಿ ದೇವಿ ಸಾಧಕರು, ತಾಂತ್ರಿಕರು ಪೂಜಿಸುತ್ತಾರೆ. ಈಗ ದೇವಿ ಆದಿಶಕ್ತಿಯ ಪ್ರತಿಯೊಂದು ಮಹಾವಿದ್ಯೆ ರೂಪವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ದೇವಿಯ ಮೊದಲ ರೂಪ ಅಥವಾ ಮೊದಲ ಮಹಾವಿದ್ಯೆ ದೇವಿ ಕಾಳಿ. ಸತಿ ದೇವಿಯು ಮಹಾಕಾಳಿಯಾಗಿ ಮೊದಲ ರೂಪವನ್ನು ಧರಿಸಿದಳು. ಅವಳ ಈ ರೂಪವು ತುಂಬಾ ಭಯಾನಕವಾಗಿತ್ತು. ಅವಳ ಕೂದಲು ಬಿಚ್ಚಿ ಸಡಿಲವಾಗಿತ್ತು. ಅವಳ ದೇಹವು ಕಪ್ಪು ಮೋಡದ ಬಣ್ಣದಾಗಿತ್ತು. ಅವಳು ಆಳವಾದ ಕಣ್ಣುಗಳನ್ನು ಹೊಂದಿದ್ದಳು ಮತ್ತು ಬಗ್ಗಿದ ಕತ್ತಿಗಳ ಆಕಾರದಲ್ಲಿರುವ ಹುಬ್ಬುಗಳನ್ನು ಹೊಂದಿದ್ದಳು. ಅವಳು ಶವದ ಮೇಲೆ ನಿಂತಿದ್ದಳು. ತಲೆಬುರುಡೆಯ ಹಾರವನ್ನು ಧರಿಸಿದಳು ಮತ್ತು ಅವಳ ಕಿವಿಯೋಲೆಗಳು ಶವಗಳ ಮೂಳೆಗಳಿಂದ ಮಾಡಲ್ಪಟ್ಟಿದ್ದವು. ಅವಳು 4 ಕೈಗಳಲ್ಲಿ ತಲೆಬುರುಡೆ, ಕತ್ತಿಯನ್ನು ಹಿಡಿದಿದ್ದಳು ಮತ್ತು ಅವಳ ಇತರ 2 ಕೈಗಳಲ್ಲಿ ಮುದ್ರೆಗಳಿದ್ದವು. ಅದರಲ್ಲಿ ಒಂದು ಮುದ್ರೆಯು ನಮ್ಮ ಎಲ್ಲ ಭಯಗಳಿಂದ ಸ್ವಾತಂತ್ರ್ಯವನ್ನು ನೀಡುವುದನ್ನು ಪ್ರತಿನಿಧಿಸುತ್ತದೆ ಮತ್ತು ಇನ್ನೊಂದು ಮುದ್ರೆಯು ತನ್ನ ಭಕ್ತರಿಗೆ ತನ್ನ ಆಶೀರ್ವಾದವನ್ನು ನೀಡುವುದನ್ನು ಪ್ರತಿನಿಧಿಸುತ್ತದೆ. ಅವಳು ಉಗ್ರ ಶಬ್ದದಿಂದ ತುಂಬಿದ 10 ದಿಕ್ಕುಗಳಲ್ಲಿಯೂ ಗರ್ಜಿಸಿದಳು. ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಕೊಂದು ರಕ್ತಬೀಜ ಎಂಬ ರಾಕ್ಷಸನ ರಕ್ತವನ್ನು ಕುಡಿದಳು. ಅವಳನ್ನು ಕೌಶಿಕಿ ಎಂದು ಕರೆಯಲಾಗುತ್ತದೆ. ಅವಳು ರಾಕ್ಷಸ ಸಹೋದರರಾದ ಶುಂಭ ಮತ್ತು ನಿಶುಂಭರನ್ನು ಸಂಹರಿಸಿದವಳು. ದೇವಿ ಕಾಳಿ ದಶಮಹಾವಿದ್ಯೆಗಳಲ್ಲಿ ಮೊದಲನೆಯದವಳು. ಅವಳು ಈ ಕಾಲವನ್ನು ಮೀರಿದವಳು. ಅವಳು ನಮ್ಮೊಳಗಿನ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕಿನಿಂದ ನಮ್ಮನ್ನು ತುಂಬುತ್ತಾಳೆ. ಅದಕ್ಕಾಗಿಯೇ ಅವಳು ಜ್ಞಾನಶಕ್ತಿಯ ಸಾಕಾರ. ಅವಳು ಎಲ್ಲ ಸೃಷ್ಟಿಗಳು ಕರಗುವ ಸ್ಮಶಾನದಲ್ಲಿ ವಾಸಿಸುತ್ತಾಳೆ. ಅವಳು ನಮ್ಮ ಪ್ರಜ್ಞೆಯ ಶಕ್ತಿ. ಅವಳು ಆದಿಮಹಾವಿದ್ಯೆ ಮತ್ತು ಪ್ರಾಥಮಿಕ ವಿದ್ಯೆ. ಅವಳು ಕಾಲ ಮತ್ತು ಸ್ಥಳವನ್ನು ಮೀರಿದವಳು ಮತ್ತು ಕಾಲದ ರಕ್ಷಕಿ ಎಂದು ನೋಡಲಾಗುತ್ತದೆ ಮತ್ತು ಈ ಸಂಪೂರ್ಣ ಬ್ರಹ್ಮಾಂಡದ ಸಾರವಾಗಿ ಪೂಜಿಸಲ್ಪಡುತ್ತಾಳೆ. ದೇವಿ ಕಾಳಿ ಏಕಕಾಲದಲ್ಲಿ ಸರ್ವೋಚ್ಚ ಶಕ್ತಿ ಮತ್ತು ಈ ಬ್ರಹ್ಮಾಂಡದ ಅಂತಿಮ ವಾಸ್ತವ. ಅವಳು ರೂಪಾಂತರದ ಶಕ್ತಿಯನ್ನು ಸಂಕೇತಿಸುತ್ತಾಳೆ. ಉಳಿದ ಮಹಾವಿದ್ಯೆಗಳು ದೇವಿ ಕಾಳಿಯಿಂದ ಹೊರಹೊಮ್ಮುತ್ತವೆ ಮತ್ತು ಅವಳ ಸದ್ಗುಣಗಳು, ಶಕ್ತಿಗಳು ಮತ್ತು ಸ್ವಭಾವವನ್ನು ವಿವಿಧ ಛಾಯೆಗಳಲ್ಲಿ ಪ್ರತಿಬಿಂಬಿಸುತ್ತವೆ. ದೇವಿಯ ಎರಡನೇ ರೂಪ ಅಥವಾ ಎರಡನೇ ಮಹಾವಿದ್ಯೆ ದೇವಿ ತಾರಾ. ದೇವಿ ತಾರಾ ಸಾಮಾನ್ಯವಾಗಿ ನೀಲಿ ಬಣ್ಣದಲ್ಲಿರುತ್ತಾಳೆ. ಆಕೆಯ ನಾಲಿಗೆ ಭಯಂಕರವಾಗಿ ಹೊರಚಾಚಿಕೊಂಡಿರುತ್ತದೆ ಮತ್ತು ಆಕೆಯ ಮುಖವು ಭಯಾನಕವಾಗಿರುತ್ತದೆ. ಆಕೆಯ ಕೂದಲು ನೇರವಾಗಿ ಮೇಲಕ್ಕೆ ಚಾಚಿಕೊಂಡಿರುವಂತೆ ಜಟಿಲವಾಗಿದೆ ಮತ್ತು ಆಕೆ ಹುಲಿಯ ಚರ್ಮವನ್ನು ಧರಿಸಿದ್ದಾಳೆ.
ಆಕೆಯ ತಲೆಯ ಮೇಲೆ 5 ಅರ್ಧಚಂದ್ರಾಕೃತಿಗಳಿವೆ. ಆಕೆಗೆ 3 ಕಣ್ಣುಗಳು, 4 ತೋಳುಗಳು, ದೊಡ್ಡ ಚಾಚಿಕೊಂಡಿರುವ ಹೊಟ್ಟೆ ಮತ್ತು ಆಕೆ ಶವದ ಮೇಲೆ ನಿಂತಿರುವುದನ್ನು ಕಾಣಬಹುದು. ಆಕೆಗೆ 4 ತೋಳುಗಳಿವೆ. ಅದರಲ್ಲಿ ಆಕೆ ಕಮಲ, ಕತ್ತಿ, ಬಟ್ಟಲು ಮತ್ತು ಗಂಟೆಯನ್ನು ಹಿಡಿದಿದ್ದಾಳೆ. ತಾರಾ ನಮ್ಮಲ್ಲಿ ಜ್ಞಾನವನ್ನು ಬೆಳಗಿಸುತ್ತಾಳೆ. ಆಕೆ ನಮ್ಮ ಎಲ್ಲ ವರ್ತನೆಗಳನ್ನು ನಿಯಂತ್ರಿಸುತ್ತಾಳೆ. ದೇವಿಯನ್ನು ನಕ್ಷತ್ರ ರೂಪ ಎಂದು ವಿವಿಧ ರೀತಿಯಲ್ಲಿ ಅರ್ಥೈಸಲಾಗುತ್ತದೆ. ಅವಳು ಅತ್ಯಂತ ಸುಂದರಿ, ಆದರೆ ನಿರಂತರವಾಗಿ ಸ್ವಯಂ ದಹನಶೀಲಳು. ಅವಳನ್ನು ತನ್ನ ಭಕ್ತರು ಲೌಕಿಕ ಅಸ್ತಿತ್ವದ ಸಾಗರವನ್ನು ದಾಟಲು ಸಹಾಯ ಮಾಡುವ ಮಾರ್ಗದರ್ಶಕಿಯಾಗಿ ನೋಡಲಾಗುತ್ತದೆ. ದೇವಿ ತಾರಾ ನಮ್ಮೆಲ್ಲರ ಜೀವನವನ್ನು ಮುನ್ನಡೆಸುವ ಸಂಪೂರ್ಣ ತಣಿಸಲಾಗದ ಹಸಿವನ್ನು ಹೊಂದಿರುವ ಬ್ರಹ್ಮಾಂಡದಲ್ಲಿರುವ ಎಲ್ಲವನ್ನು ಸಂಕೇತಿಸುತ್ತಾಳೆ. ಅವಳು ಕೃಪೆಯ ವಿಮೋಚನೆಯನ್ನು ಸಂಕೇತಿಸುತ್ತಾಳೆ. ತಾರಾಳ ಸಂಕೇತವು ಹೆಚ್ಚಾಗಿ ಸಾವಿಗೆ ಸಂಬಂಧಿಸಿದೆ, ಆದರೆ ಅದರ ವಿಶಾಲ ಅರ್ಥದಲ್ಲಿ ನಮ್ಮ ಅಹಂಕಾರದ ಸಾವು. ಅವಳು ನಮ್ಮ ಸ್ವಂತ ಗುರುತುಗಳ ಬಗ್ಗೆ ನಮಗಿರುವ ತಪ್ಪು ಕಲ್ಪನೆಗಳನ್ನು ತೆಗೆದುಹಾಕುತ್ತಾಳೆ. ದೇವಿ ತಾರಾ ಕರುಣೆ ಮತ್ತು ರಕ್ಷಣೆಯೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಅವಳು ಜೀವನದ ಸವಾಲುಗಳ ಮೂಲಕ ಮಾರ್ಗದರ್ಶಿಯಾಗಿ ಕಾಣುತ್ತಾಳೆ. ದೇವಿಯ 3ನೇ ರೂಪ ಅಥವಾ 3ನೇ ಮಹಾವಿದ್ಯೆ ದೇವಿ ತ್ರಿಪುರ ಸುಂದರಿ ಅಥವಾ ದೇವಿ ಷೋಡಶಿ. ಒಮ್ಮೆ ದೇವಿ ಪಾರ್ವತಿ ತನ್ನ ಕಾಳಿ ರೂಪವನ್ನು ತೊರೆದು ಗೌರಿಯ ರೂಪವನ್ನು ಧರಿಸಿದಾಗ ಶಿವನು ಅವಳನ್ನು ಕಾಳಿ ಕಾಳಿ ಎಂದು ಮತ್ತೆ ಮತ್ತೆ ಸಂಬೋಧಿಸಿದನು. ಇದರಿಂದ ಪಾರ್ವತಿ ದೇವಿ ಅವಮಾನಿತಳಾಗಿ ಕೈಲಾಸವನ್ನು ತೊರೆದಳು. ಶಿವನು ಆಳವಾದ ಧ್ಯಾನಕ್ಕೆ ಹೋಗಿ ದೇವಿಯನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದನು. ಆದರೆ ದೇವಿಯನ್ನು ನೇರವಾಗಿ ನೋಡದೆ ಅವನು ನಿರಾಶೆಗೊಂಡು ಅವಳು ಎಲ್ಲಿಗೆ ಹೋಗಿದಳೆಂದು ಯೋಚಿಸಿದನು. ಆ ಸಮಯದಲ್ಲಿ ನಾರದ ಮುನಿ ಶಿವ ಧ್ಯಾನ ಮಾಡುತ್ತಿದ್ದ ಸ್ಥಳಕ್ಕೆ ಬಂದನು. ಶಿವನು ನಾರದ ಮುನಿಗೆ ಎಲ್ಲವನ್ನೂ ಹೇಳಿದನು ಮತ್ತು ಕಾಳಿ ತನ್ನನ್ನು ತೊರೆದಳೆಂದು ಹೇಳಿದನು. ಶಿವ ಮತ್ತು ಕಾಳಿ ದೇವಿ ನಡುವಿನ ಬೇರ್ಪಡುವಿಕೆಯ ಬಗ್ಗೆ ಕೇಳಿ ನಾರದ ಮುನಿ ತುಂಬಾ ಸಂತೋಷಪಟ್ಟು ಈ ಲೀಲೆ ಹೇಗೆ ಮುಂದುವರಿಯುತ್ತದೆ ಎಂದು ನಾರದ ಮುನಿ ನೋಡಲು ಬಯಸಿದರು. ದೇವಿ ಪಾರ್ವತಿ ಸುಮೇರು ಪರ್ವತದ ಮೇಲೆ ದುರ್ಗಮ ಸ್ಥಳದಲ್ಲಿ ಧ್ಯಾನದಲ್ಲಿ ಕುಳಿತಿದಳೆಂದು ನಾರದ ಮುನಿಗೆ ತಿಳಿಯಿತು. ಶಿವ ಮತ್ತು ಪಾರ್ವತಿಯ ನಡುವಿನ ಬೇರ್ಪಡುವಿಕೆಯ ಹೆಚ್ಚಿಸಲು ನಾರದ ಮುನಿ ಪಾರ್ವತಿ ಧ್ಯಾನ ಮಾಡುತ್ತಿದ್ದ ಸ್ಥಳಕ್ಕೆ ಹೋಗಿ ಶಿವ ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಬಂಧ ಹೊಂದುತ್ತಿದ್ದಾನೆಂದು ಹೇಳಿದನು. ದೇವಿ ಪಾರ್ವತಿಗೆ ಹೇಳಿದನು, ನೀವು ಅವರನ್ನು ತಡೆಯುವುದು ಸೂಕ್ತ. ನಾರದ ಮುನಿಗಳಿಂದ ಇದನ್ನು ಕೇಳಿದಾಗ ದೇವಿಯು ಕೋಪಗೊಂಡಳು. ಈ ಮಹಾಕೋಪದಲ್ಲಿ ದೇವಿಯು 16 ವರ್ಷದ ಅತ್ಯಂತ ಸುಂದರ ಯುವತಿಯ ರೂಪದಲ್ಲಿ ಷೋಡಶಿಯಾಗಿ ಶಿವನ ಮುಂದೆ ನಿಂತಳು. ತನ್ನ ಸ್ವಂತ ನೆರಳು ಶಿವನ ಎದೆಯ ಮೇಲೆ ಪ್ರತಿಫಲಿಸುವುದನ್ನು ನೋಡಿ ಅದು ಬೇರೆ ಮಹಿಳೆ ಎಂದು ಭಾವಿಸಿದಳು. ಅವಳು ಇನ್ನಷ್ಟು ಕೋಪಗೊಂಡು ಶಿವನಿಗೆ, ನಾವು ಮದುವೆಯಾದಾಗ ನೀವು ನಿಮ್ಮ ಹೃದಯವನ್ನು ನನ್ನ ನಿವಾಸಕ್ಕಾಗಿ ನನಗೆ ಕೊಟ್ಟಿದ್ದೀರಿ. ಈಗ ನಿಮ್ಮ ಹೃದಯವನ್ನು ಬೇರೆ ಮಹಿಳೆಗೆ ಹೇಗೆ ಕೊಡಬಲ್ಲೆ ಎಂದು ಶಿವನನ್ನು ಕೇಳಿದಳು. ಶಿವನು ದೇವಿಯ ಮಾತುಗಳನ್ನು ಕೇಳಿ ತನ್ನ ಹೃದಯವನ್ನು ಹತ್ತಿರದಿಂದ ನೋಡು ಎಂದು ಹೇಳಿದನು. ನನ್ನ ಹೃದಯದಲ್ಲಿ ನೀನು ನೋಡುವ ಮಹಿಳೆ ನಿನ್ನ ಪ್ರತಿಬಿಂಬ. ದೇವಿಯು ಹತ್ತಿರದಿಂದ ನೋಡಿ ಧ್ಯಾನ ಮಾಡಿದಾಗ ಬಹಳ ತೃಪ್ತಿಯಿಂದ ಅವಳು ಕೇಳಿದಳು, ನಾನು ಈಗಷ್ಟೇ ನಿಮ್ಮ ಹೃದಯದಲ್ಲಿ ನೋಡಿದ ಮಹಿಳೆ, ಅವಳು ಯಾವ ಹೆಸರಿನಿಂದ ಕರೆಯಲ್ಪಡುತ್ತಾಳೆ? ದೇವಿ ಪಾರ್ವತಿಯ ಪ್ರಶ್ನೆಯನ್ನು ಕೇಳಿ ಶಿವನು ಉತ್ತರಿಸಿದನು, ನಿನ್ನ ಈ ಹೊಸ ರೂಪವು ಮಹಾವಿದ್ಯೆಗಳಲ್ಲಿ ಒಂದಾಗಿದೆ ಮತ್ತು ಅವಳ ಹೆಸರು ಷೋಡಶಿ. ಈ ರೂಪದಲ್ಲಿ ನೀನು ಶ್ರೇಷ್ಠತೆಯನ್ನು ಪ್ರಕಟಿಸುತ್ತೀಯ. ಷೋಡಶಿಯು ಶಿವನ 16 ಅಕ್ಷರಗಳನ್ನು ಮತ್ತು ಎಲ್ಲ ಆಸೆಗಳ ಪರಮ ದೇವತೆಯಾದ ದೇವಿ ಶಕ್ತಿಯನ್ನು ಒಂದುಗೂಡಿಸುತ್ತದೆ. ದೇವಿ ಷೋಡಶಿಯನ್ನು ಮಹಾತ್ರಿಪುರ ಸುಂದರಿ ಎಂದು ಕರೆಯುತ್ತಾರೆ. ಇದರರ್ಥ 3 ಲೋಕಗಳಲ್ಲಿ ಅತ್ಯಂತ ಸುಂದರವಾಗಿರುವವಳು. 3 ಲೋಕಗಳನ್ನು ನಮ್ಮ ನಿದ್ರೆ, ಎಚ್ಚರ ಮತ್ತು ಕನಸಿನಂತಹ ಮಾನವನ 3 ಸ್ಥಿತಿಗಳನ್ನು ವಿವರಿಸಬಹುದು. ನಮ್ಮ ಭೌತಿಕ ದೇಹ, ನಮ್ಮ ಕಾರಣ ದೇಹ ಮತ್ತು ನಮ್ಮ ಕರ್ಮ ದೇಹದಂತಹ ಮಾನವೀಯತೆಯ 3 ಅಂಶಗಳು ಎಂದು ವಿವರಿಸಬಹುದು. ವಸ್ತು, ಶಕ್ತಿ ಮತ್ತು ಆಲೋಚನೆಗಳಂತಹ ಬ್ರಹ್ಮಾಂಡದ 3 ಅಂಶಗಳು ಎಂದು ವಿವರಿಸಬಹುದು. ನಮ್ಮ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ನಮ್ಮ ಕ್ರಿಯಾಶಕ್ತಿಯಂತಹ 3 ಶಕ್ತಿಯ ಅಂಶಗಳು ಎಂದು ವಿವರಿಸಬಹುದು. ದೇವಿ ತ್ರಿಪುರ ಸುಂದರಿಯನ್ನು ದೇವಿ ಲಲಿತಾ ಎಂದು ಕರೆಯುತ್ತಾರೆ. ಹಿಂದೂ ಆಧ್ಯಾತ್ಮಿಕ ಸಂಪ್ರದಾಯವು ಇಡೀ ಸೃಷ್ಟಿಯು ದೈವಿಕ ತಾಯಿಯ ಸುಂದರವಾದ ಆಕರ್ಷಕ ಆಟ ಎಂದು ಪ್ರತಿಬಿಂಬಿಸುತ್ತದೆ. ದೇವಿ ತ್ರಿಪುರ ಸುಂದರಿಯನ್ನು 4 ತೋಳುಗಳಲ್ಲಿ 5 ಹೂವಿನ ಬಾಣಗಳು ಮತ್ತು ಪಾಶ, 1 ಕುಣಿಕೆ ಮತ್ತು ಕಬ್ಬಿನ ಬೀಲು ಹಿಡಿದಿದ್ದಾಳೆ ಎಂದು ಕಾಣಬಹುದು.
ಅವಳ ಈ 5 ಬಾಣಗಳು ನಮ್ಮ 5 ಇಂದ್ರಿಯಗಳನ್ನು ಸಂಕೇತಿಸುತ್ತವೆ. ಪಾಶವು ನಮ್ಮ ವಿಕರ್ಷಣೆಯನ್ನು ಪ್ರತಿನಿಧಿಸುತ್ತದೆ. ಕುಣಿಕೆ ನಮ್ಮ ಬಾಂಧವ್ಯಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಕಬ್ಬು ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಪ್ರತಿನಿಧಿಸುತ್ತದೆ. ನಮ್ಮ ಅರಿವನ್ನು ಶುದ್ಧೀಕರಿಸುವ ಮತ್ತು ಅನಾವರ್ತ ಆಲೋಚನೆಗಳಿಂದ ಮನಸ್ಸನ್ನು ಶುದ್ಧೀಕರಿಸುವ ಅಗತ್ಯವನ್ನು ಅವಳು ಸಂಕೇತಿಸುತ್ತಾಳೆ. ಅವಳು ದೈವಿಕ ಸಂಪತ್ತನ್ನು ಸಹ ಸಂಕೇತಿಸುತ್ತಾಳೆ. ಲಲಿತ ತ್ರಿಪುರ ಸುಂದರಿಯು ಸ್ಥೂಲ, ಸೂಕ್ಷ್ಮ ಮತ್ತು ಪರ ಎಂಬ 3 ಅಭಿವ್ಯಕ್ತಿಗಳನ್ನು ಹೊಂದಿದ್ದಾಳೆ. ದೇವಿಯ ಈ ರೂಪದೊಂದಿಗೆ ಸಂಯೋಜಿಸಲ್ಪಟ್ಟ ಯಂತ್ರವು ಶ್ರೀಯಂತ್ರವಾಗಿದ್ದು ಇದನ್ನು ಶ್ರೀಚಕ್ರ ಎಂದು ಕರೆಯುತ್ತಾರೆ. ದೇವಿ ತ್ರಿಪುರ ಸುಂದರಿಯು ಶ್ರೀಚಕ್ರದಲ್ಲಿ ವಾಸಿಸುವ ಆದಿ ಸ್ವರೂಪದ ಜ್ಞಾನದೇವತೆಯಾಗಿದ್ದಾಳೆ. ದೇವಿಯ 4ನೇ ರೂಪ ಅಥವಾ 4ನೇ ಮಹಾವಿದ್ಯೆ ದೇವಿ ಭುವನೇಶ್ವರಿ. ಭುವನ ಎಂದರೆ ವಿಶ್ವ ಮತ್ತು ಈಶ್ವರಿ ಎಂದರೆ ಆಡಳಿತಗಾತಿ. ಅದರಿಂದ ಅವಳು ವಿಶ್ವದ ಆಡಳಿತಗಾತಿ ಅಥವಾ ಈ ಜೀವಂತ ಪ್ರಪಂಚದ ದೇವತೆ. ಅವಳು ಈ ಬ್ರಹ್ಮಾಂಡದ ಎಲ್ಲ ಗುಣಲಕ್ಷಣಗಳನ್ನು ಸಾಕಾರಗೊಳಿಸುತ್ತಾಳೆ. ಅವಳು ಪ್ರಕಟವಾದ ಪ್ರಪಂಚ ಮತ್ತು ಅದರೊಳಗೆ ನಾವು ಅನುಭವಿಸುವ ಎಲ್ಲದರೊಂದಿಗೆ ಗುರುತಿಸಲ್ಪಡುತ್ತಾಳೆ. ಇಡೀ ವಿಶ್ವವು ಅವಳ ದೇಹ ಎಂದು ಹೇಳಲಾಗುತ್ತದೆ ಮತ್ತು ಎಲ್ಲ ಜೀವಿಗಳು ಅವಳ ಅನಂತ ಅಸ್ತಿತ್ವದ ಆಭರಣಗಳಾಗಿವೆ. ಅವಳು ತನ್ನ ಸ್ವಂತ ಸ್ವಯಂ ಸ್ವಭಾವದ ಹೂಬಿಡುವಿಕೆಯಾಗಿ ಎಲ್ಲ ಲೋಕಗಳನ್ನು ಹೊತ್ತಿದ್ದಾಳೆ. ಅವಳನ್ನು ರಾಜರಾಜೇಶ್ವರಿ ಎಂದು ಕರೆಯುತ್ತಾರೆ ಮತ್ತು ವಿಶ್ವವನ್ನು ರಕ್ಷಿಸುವವಳು ಎಂದು ಹೇಳುತ್ತಾರೆ. ಒಮ್ಮೆ ಬ್ರಹ್ಮನಿಗೆ ವಿಶ್ವವನ್ನು ಸೃಷ್ಟಿಸುವ ಬಯಕೆ ಬಂದು ಸೃಷ್ಟಿಯ ಶಕ್ತಿಯನ್ನು ಅಂದರೆ ಕ್ರಿಯಾಶಕ್ತಿಯನ್ನು ಆಹ್ವಾನಿಸಲು ತೀವ್ರವಾದ ತಪಸ್ಸನ್ನು ಮಾಡಿದನು. ದೇವಿ ಪರಮೇಶ್ವರಿ ಅವನ ತಪಸ್ಸಿಗೆ ಒಗ್ಗೂಡಿ ಭೂದೇವಿ ಅಥವಾ ಭುವನೇಶ್ವರಿಯಾಗಿ ಬಂದಳು. ಅವಳು ಕೆಂಪು ಬಣ್ಣದವಳು, ಕಮಲದ ಹೂವಿನ ಮೇಲೆ ಕುಳಿತಿದ್ದಳು. ಅವಳ ದೇಹವು ರತ್ನಗಳಿಂದ ಹೊಳೆಯುತ್ತಿತ್ತು. ಅವಳು ತನ್ನ 2 ಕೈಗಳಲ್ಲಿ ಪಾಶ ಮತ್ತು ಬಗ್ಗಿದ ಕತ್ತಿಯನ್ನು ಹಿಡಿದಿದ್ದಾಳೆ ಮತ್ತು ಉಳಿದ 2 ಕೈಗಳು ಆಶೀರ್ವಾದ ಮತ್ತು ಎಲ್ಲ ಭಯಗಳಿಂದ ಮುಕ್ತಿಯ ಮುದ್ರೆಯನ್ನು ಧರಿಸುತ್ತಾಳೆ. ಅವಳು ಶಿವನ ಹೃದಯದಲ್ಲಿ ವಾಸಿಸುತ್ತಾಳೆ. ಭುವನೇಶ್ವರಿ ಪ್ರಕಟವಾದ ಅಸ್ತಿತ್ವ ಮತ್ತು ಶುದ್ಧ ಪ್ರಜ್ಞೆಯ ಪರಮ ಸಾಮ್ರಾಜ್ಞಿ. ಭುವನೇಶ್ವರಿ ದೇವಿಯು ಎಲ್ಲೆಡೆ ವ್ಯಾಪಿಸುತ್ತಾಳೆ ಮತ್ತು ಸಾರ್ವತ್ರಿಕತೆಯ ಮನೋಭಾವವನ್ನು ಬೆಳೆಸಿಕೊಳ್ಳಲು ಬ್ರಹ್ಮಾಂಡದೊಂದಿಗೆ ಸಂಪೂರ್ಣವಾಗಿ ಗುರುತಿಸಲ್ಪಡುತ್ತಾಳೆ. ಅವಳು ಮುಕ್ತತೆಯ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಮತ್ತು ಆತ್ಮದಲ್ಲಿ ಸಮಚಿತ್ತವನ್ನು, ಅನಂತ ವಿಸ್ತರಣೆ ಮತ್ತು ಎಲ್ಲವನ್ನು ಒಳಗೊಂಡಿರುವ ಮತ್ತು ತೊಂದರೆಗೊಳಗಾದ ಆಳವಾದ ಚಿಂತೆಯನ್ನು ಪ್ರತಿನಿಧಿಸುತ್ತಾಳೆ. ಅವಳು ಇಡೀ ವಿಶ್ವವನ್ನು ಪ್ರತಿನಿಧಿಸುತ್ತಾಳೆ. ದೇವಿಯ 5ನೇ ರೂಪ ಅಥವಾ 5ನೇ ಮಹಾವಿದ್ಯೆಯನ್ನು ದೇವಿ ಭೈರವಿ. ಭೈರವಿ ದೇವಿಯ ದೇಹವು ಉದಯಿಸುತ್ತಿರುವ ಸೂರ್ಯನ ಬಣ್ಣವನ್ನು ಹೋಲುತ್ತದೆ. ಅವಳು ಕುತ್ತಿಗೆಗೆ ಮುತ್ತಿನ ಹಾರವನ್ನು ಧರಿಸುತ್ತಾಳೆ ಮತ್ತು 4 ಕೈಗಳನ್ನು ಹೊಂದಿದ್ದಾಳೆ. ಅದರಲ್ಲಿ ಅವಳು ಜಪಮಾಲೆ, ಪುಸ್ತಕವನ್ನು ಹಿಡಿದಿದ್ದಾಳೆ ಮತ್ತು ಆಶೀರ್ವಾದ ಮತ್ತು ಭಯಗಳಿಂದ ಮುಕ್ತಿಯನ್ನು ಹೊಂದಿರುವ ಮುದ್ರೆಯನ್ನು ಪ್ರದರ್ಶಿಸುತ್ತಾಳೆ. ಅವಳು ಕೆಂಪು ಬಣ್ಣದ 3 ಕಣ್ಣುಗಳನ್ನು ಹೊಂದಿದ್ದಾಳೆ ಮತ್ತು ಹಣೆಯ ಮೇಲೆ ಚಂದ್ರನನ್ನು ಧರಿಸಿದ್ದಾಳೆ. ಭೈರವಿ ಚಂಡ ಮತ್ತು ಮುಂಡ ರಾಕ್ಷಸರನ್ನು ಕೊಂದ ಕಾಳಿಯ ರೂಪವಾಗಿದ್ದಾಳೆ. ಅವಳು ಎಲ್ಲ ಭಯಗಳಿಂದ ಮುಕ್ತಳಾಗಿದ್ದಾಳೆ ಮತ್ತು ಎಲ್ಲ ಭಯಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತಾಳೆ. ದೇವಿಯ ಉಗ್ರ ಮತ್ತು ಭಯಾನಕ ಅಂಶವನ್ನು ಶುಂಭಕರಿ ಎಂದು ಕರೆಯುತ್ತಾರೆ. ಅಂದರೆ ಅವಳು ಒಳ್ಳೆಯ ಜನರಿಗೆ ಒಳ್ಳೆಯ ತಾಯಿ ಮತ್ತು ಕೆಟ್ಟವರಿಗೆ ಭಯಾನಕಳಾಗಿದ್ದಾಳೆ. ಅವಳು ನಮ್ಮಲ್ಲಿರುವ ಚಿಂತೆ ಮತ್ತು ಭಯವನ್ನು ತೆಗೆದುಹಾಕುವವಳು. ಅವಳು ಸ್ಮಶಾನದಲ್ಲಿ ತಲೆಯಿಲ್ಲದ ಶವದ ಮೇಲೆ ಕುಳಿತಿದ್ದಾಳೆ. ಅವಳ 4 ತೋಳುಗಳು ಜ್ಞಾನದ ಕತ್ತಿ ಮತ್ತು ರಾಕ್ಷಸನ ತಲೆಯನ್ನು ಹಿಡಿದಿವೆ ಮತ್ತು 2 ತೋಳುಗಳನ್ನು ಮುದ್ರೆಗಳಲ್ಲಾಗಿ ತೋರಿಸಿದ್ದಾಳೆ. ಭೈರವಿ ಸಂತತಿಯನ್ನು ರಕ್ಷಿಸುವ ತಾಯಿಯ ಪ್ರವೃತ್ತಿಯನ್ನು ಸಂಕೇತಿಸುತ್ತಾಳೆ. ಅವಳು ನಮ್ಮೊಳಗಿನ ಅಜ್ಞಾನವನ್ನು ನಾಶ ಮಾಡುತ್ತಾಳೆ ಮತ್ತು ನಮ್ಮೊಳಗೆ ಇರುವ ನಕಾರಾತ್ಮಕ ಶಕ್ತಿಗಳನ್ನು ಜಯಿಸಲು ಸಹಾಯ ಮಾಡುತ್ತಾಳೆ ಮತ್ತು ಅದೇ ಸಮಯದಲ್ಲಿ ನಮ್ಮ ಭೌತಿಕ ಆಸೆಗಳನ್ನು ವ್ಯಕ್ತಪಡಿಸುತ್ತಾಳೆ. ದೇವಿ ಭೈರವಿಗೆ ತ್ರಿಪುರ ಭೈರವಿ, ಸಂಪತ್ ಪ್ರಜಾ ಭೈರವಿ, ಕೌಲೇಶ ಭೈರವಿ, ಸಿದ್ಧಿದಾ ಭೈರವಿ, ಭಯವಿದ್ವಂಸಿ ಭೈರವಿ, ಚೈತನ್ಯ ಭೈರವಿ, ಕಾಮೇಶ್ವರಿ ಭೈರವಿ, ನಿತ್ಯ ಭೈರವಿ ಮತ್ತು ರುದ್ರ ಭೈರವಿ ಸೇರಿದಂತೆ ಹಲವು ಹೆಸರುಗಳಿವೆ ಮತ್ತು ಹಲವು ರೂಪಗಳಿವೆ. ಅವಳು ವಿನಾಶದ ದೇವತೆಯಾಗಿದ್ದಾಳೆ. ದೇವಿಯ 6ನೇ ರೂಪ ಅಥವಾ 6ನೇ ಮಹಾವಿದ್ಯೆ ದೇವಿ ಚಿನ್ನಮಸ್ತ.
ಒಮ್ಮೆ ಪಾರ್ವತಿ ತನ್ನ ಸ್ನೇಹಿತರಾದ ಢಾಕಿನಿ ಮತ್ತು ವರ್ಣಿನಿ ಜೊತೆ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡಲು ಹೋದಳು. ಪಾರ್ವತಿ ತುಂಬಾ ಸಂತೋಷವಾಗಿದ್ದಳು ಮತ್ತು ಅವಳೊಳಗೆ ಬಹಳಷ್ಟು ಪ್ರೀತಿ ತುಂಬುತ್ತಿತ್ತು. ಅವಳ ಬಣ್ಣ ಕಪ್ಪಾಯಿತು ಮತ್ತು ಪ್ರೀತಿಯ ಭಾವನೆ ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ಮತ್ತೊಂದೆಡೆ ಅವಳ ಸ್ನೇಹಿತರು ಹಸಿದಿದ್ದರು ಮತ್ತು ಪಾರ್ವತಿಗೆ ಸ್ವಲ್ಪ ಆಹಾರ ಕೊಡುವಂತೆ ಕೇಳಿದರು. ಪಾರ್ವತಿ ಅವರನ್ನು ಕಾಯಲು ಕೇಳಿಕೊಂಡಳು ಮತ್ತು ಸ್ವಲ್ಪ ಸಮಯದ ನಂತರ ತಾನು ಅವರಿಗೆ ಆಹಾರವನ್ನು ನೀಡುತ್ತಾಳೆ ಎಂದು ಹೇಳಿ ನಡೆಯಲು ಪ್ರಾರಂಭಿಸಿದಳು. ಸ್ವಲ್ಪ ಸಮಯದ ನಂತರ ಅವಳ ಸ್ನೇಹಿತರು ಮತ್ತೊಮ್ಮೆ ಅವಳನ್ನು ಬೇಡಿಕೊಂಡರು. ಅವಳು ವಿಶ್ವದ ತಾಯಿ ಮತ್ತು ಅವರು ಅವಳ ಮಕ್ಕಳು ಮತ್ತು ಅವರಿಗೆ ಬೇಗನೆ ಆಹಾರವನ್ನು ನೀಡುವಂತೆ ಕೇಳಿಕೊಂಡರು. ಪಾರ್ವತಿ ಅವರಿಗೆ ಮನೆ ತಲುಪುವವರೆಗೆ ಆಹಾರಕ್ಕಾಗಿ ಕಾಯುವಂತೆ ಹೇಳಿದಳು. ಅವಳ ಸ್ನೇಹಿತರು ಇನ್ನೂ ಕಾಯಲು ಸಾಧ್ಯವಾಗಲಿಲ್ಲ ಮತ್ತು ಅವರ ಹಸಿವನ್ನು ತಕ್ಷಣವೇ ನೀಗಿಸಬೇಕೆಂದು ಒತ್ತಾಯಿಸಿದರು. ಕರುಣಾಳು ಪಾರ್ವತಿ ನಕ್ಕಳು ಮತ್ತು ತನ್ನ ಬೆರಳಿನ ಉಗುರಿನಿಂದ ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಂಡಳು. ತಕ್ಷಣ ರಕ್ತವು 3 ದಿಕ್ಕುಗಳಲ್ಲಿ ಚಿಮ್ಮಿತು. ಅವಳ ಇಬ್ಬರು ಸ್ನೇಹಿತರು 2 ದಿಕ್ಕುಗಳಿಂದ ರಕ್ತವನ್ನು ಕುಡಿದರು ಮತ್ತು ದೇವಿಯು ಸ್ವತಃ 3ನೇ ದಿಕ್ಕಿನಿಂದ ರಕ್ತವನ್ನು ಕುಡಿದಳು. ಅವಳು ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಂಡ ಕಾರಣ ಅವಳನ್ನು ಚಿನ್ನಮಸ್ತ ಎಂದು ಕರೆಯಲಾಗುತ್ತದೆ. ಚಿನ್ನಮಸ್ತ ಸೂರ್ಯನಿಂದ ಬಂದ ಮಿಂಚಿನಂತೆ ಹೊಳೆಯುತ್ತಾಳೆ. ಅವಳು ಅತ್ಯುನ್ನತ ತ್ಯಾಗವನ್ನು ಮಾಡಲು ಬೇಕಾದ ಅಪರೂಪದ ಧೈರ್ಯವನ್ನು ಪ್ರದರ್ಶಿಸುತ್ತಾಳೆ. ಆ ಧೈರ್ಯಶಾಲಿ ದೇವತೆಯಿಂದ ನಮಗೆ ಅದೇ ಧೈರ್ಯ ಬರಲಿ ಎಂದು ನಾವು ಬೇಡಿಕೊಳ್ಳಬೇಕು. ಅವಳು ಸ್ವಯಂ ಶಿರಚ್ಛೇದಿತ ದೇವತೆ. ದೇವಿಯ ಕತ್ತರಿಸಿದ ತಲೆಯು ವಿಮೋಚನೆಯನ್ನು ಸಂಕೇತಿಸುತ್ತದೆ. ಆದರೆ ಈ ರೂಪದ ಅತ್ಯಂತ ಸಾಂಕೇತಿಕ ಸಂದೇಶವೆಂದರೆ ನಾವೆಲ್ಲರೂ ಅಂತಿಮ ತ್ಯಾಗ ಮಾಡಲು ಅಗತ್ಯವಾದ ಅಪರೂಪದ ಧೈರ್ಯವನ್ನು ಸೂಚಿಸುತ್ತದೆ. ಅವಳ ಕುತ್ತಿಗೆಯಿಂದ ಚಿಮ್ಮುವ ರಕ್ತವು ಪ್ರಾಣಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಅದು ಅವಳ ಸ್ವಂತ ಜೀವನವನ್ನು ಮತ್ತು ವಿಶ್ವದಲ್ಲಿರುವ ಎಲ್ಲ ಜೀವಿಗಳನ್ನು ಉಳಿಸಿಕೊಳ್ಳುತ್ತದೆ. ಚಿನ್ನಮಸ್ತಳನ್ನು ಪ್ರತಿಯೊಬ್ಬರಲ್ಲೂ ಕುಂಡಲಿನಿ ಶಕ್ತಿಯ ಜಾಗೃತಿ ಎಂದು ಅರ್ಥೈಸಬಹುದು, ಏಕೆಂದರೆ ನಾವು ನಮ್ಮ ತಪ್ಪು ಗುರುತುಗಳನ್ನು ತೊಡೆದುಹಾಕುತ್ತೇವೆ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುವ ಮಿತಿಗಳನ್ನು ನಿವಾರಿಸುತ್ತೇವೆ. ಅವಳು ಸ್ವಯಂ ತ್ಯಾಗ ಮತ್ತು ಅತೀಂದ್ರಿಯತೆಯನ್ನು ಸಾಕಾರಗೊಳಿಸುವವಳು. ದೇವಿಯ 7ನೇ ರೂಪ ಅಥವಾ 7ನೇ ಮಹಾವಿದ್ಯೆ ದೇವಿ ಧೂಮಾವತಿ. ಒಂದು ದಿನ ಶಿವನು ಕೈಲಾಸದಲ್ಲಿ ಕುಳಿತಿದ್ದಾಗ ಪಾರ್ವತಿ ಅವನ ತೊಡೆಯ ಮೇಲೆ ಮಲಗಿದ್ದಳು. ಅವಳು ಶಿವನಿಗೆ ತುಂಬಾ ಹಸಿವಾಗಿದೆ ಎಂದು ಹೇಳಿ ಸ್ವಲ್ಪ ಆಹಾರ ಕೊಡುವಂತೆ ಕೇಳಿಕೊಂಡಳು. ಶಿವನು ಅವಳನ್ನು ಸ್ವಲ್ಪ ಸಮಯ ಕಾಯುವಂತೆ ಹೇಳಿದನು ಮತ್ತು ಹೀಗೆ ಹೇಳಿ ಧ್ಯಾನಕ್ಕೆ ಮರಳಿದನು. ದೇವಿ ಪಾರ್ವತಿ ಮತ್ತೊಮ್ಮೆ ಶಿವನನ್ನು ಕೇಳಿದನು, ಏ ಬ್ರಹ್ಮಾಂಡದ ಪಿತಾಮಹನೇ, ದಯವಿಟ್ಟು ನನಗೆ ಸ್ವಲ್ಪ ಆಹಾರ ಕೊಡಿ, ನಾನು ಇನ್ನು ಕಾಯಲು ಸಾಧ್ಯವಿಲ್ಲ. ಶಿವನು ಅವಳನ್ನು 2ನೇ ಬಾರಿ ಕಾಯುವಂತೆ ಕೇಳಿದಾಗ ಪಾರ್ವತಿ ತುಂಬಾ ಹಸಿದಿದ್ದಳು. ಅವಳು ಆಕ್ರಮಣಕಾರಿಯಾಗಿದ್ದಳು. 3ನೇ ಬಾರಿ ಇದು ಸಂಭವಿಸಿದಾಗ ಪಾರ್ವತಿ ಇನ್ನು ಮುಂದೆ ಸಹಿಸಲಾರದೆ ತನ್ನ ಹಸಿವನ್ನು ನೀಗಿಸಲು ಶಿವನನ್ನು ನುಂಗಿದಳು. ತಕ್ಷಣವೇ ಆಕೆಯ ದೇಹದೊಳಗಿಂದ ಹೊಗೆ ಬರಲು ಪ್ರಾರಂಭಿಸಿತು. ಆಕೆಯ ದೇಹದೊಳಗಿದ್ದ ಶಿವನು ತನ್ನ 3ನೇ ಕಣ್ಣನ್ನು ತೆರೆದನು ಮತ್ತು ಅವನು ಪಾರ್ವತಿಗೆ, ನಾನಿಲ್ಲದೆ ವಿಶ್ವದಲ್ಲಿ ಪುರುಷನಿಲ್ಲ, ಪ್ರಕೃತಿ ಮಾತ್ರ ಅಸ್ತಿತ್ವದಲ್ಲಿರುತ್ತದೆ. ಈ ಕಾರಣಕ್ಕಾಗಿ ಇದು ಧೂಮಾವತಿ ಎಂದು ಕರೆಯಲ್ಪಡುವ ದೇವಿಯ ವಿಧವೆಯ ರೂಪ. ಧೂಮ ಎಂದರೆ ಹೊಗೆ ಮತ್ತು ಅವಳನ್ನು ಯಾವುದೇ ಆಭರಣವಲ್ಲದೆ ಮತ್ತು ವಿಧವೆಯ ವೇಷದಲ್ಲಿ ಚಿತ್ರಿಸಲಾಗಿದೆ. ಧೂಮಾವತಿ ತ್ಯಾಗವನ್ನು ಪ್ರದರ್ಶಿಸುತ್ತಾಳೆ ಮತ್ತು ಎಲ್ಲ ಹತಾಶೆ ಮತ್ತು ತಳಮಳಗಳನ್ನು ತೆಗೆದು ಹಾಕುತ್ತಾಳೆ ಮತ್ತು ಅಪಖ್ಯಾತಿಯಿಂದ ಮುಕ್ತಳಾಗಿರುತ್ತಾಳೆ. ಈ ಅಲೌಕಿಕ ಶಕ್ತಿಯು ಜೀವನದ ಕತ್ತಲೆಯ ಬದಿಯು ನಾವೆಲ್ಲರೂ ಎದುರಿಸಬೇಕಾದ ವಾಸ್ತವ ಎಂದು ನಮಗೆ ತೋರಿಸುತ್ತಾಳೆ. ಅವಳು ಕತ್ತಲೆಯಾದ, ಮಾಲಿನ್ಯಗೊಳಿಸುವ ಮತ್ತು ಸತ್ಯವನ್ನು ಮರೆಮಾಡುವ ಹೊಗೆಯಿಂದ ಮಾಡಲ್ಪಟ್ಟಿದ್ದಾಳೆ. ಮಾನವೀಯತೆಯ ಕೆಟ್ಟ ಮುಖಗಳು, ದೈವಿಕ ಪ್ರಜ್ಞೆಯ ಈ ರೂಪವು ಬಡತನ, ಹಸಿವು, ಬಾಯಾರಿಕೆ, ಕೋಪ, ಎಲ್ಲರೂ ತಪ್ಪಿಸಲು ಬಯಸುವ ಜೀವನದ ಎಲ್ಲ ಅಂಶಗಳೊಂದಿಗೆ ಸಂಬಂಧಿಸಿದಾಳೆ. ಧೂಮಾವತಿ ಎಂದರೆ ನಮ್ಮ ಪ್ರೀತಿ ಪಾತ್ರರು, ನಮ್ಮ ಸೌಂದರ್ಯ, ಚೈತನ್ಯದಂತಹ ನಮಗೆ ಅಮೂಲ್ಯವಾದ ಎಲ್ಲವನ್ನು ಕಸಿದುಕೊಳ್ಳುವ ಸಮಯದ ನಾಶಕಾರಿ ಶಕ್ತಿ ಎಂದು ಹೇಳಲಾಗುತ್ತದೆ. ಧೂಮಾವತಿ ನಮಗೆ ಕಲಿಸುವ ಪಾಠವೆಂದರೆ ಎಲ್ಲ ಅನುಭವಗಳ ಅಸ್ಥಿರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು. ಅವಳು ಬ್ರಹ್ಮಾಂಡದ ಜ್ಞಾನವನ್ನು ಬಹಿರಂಗಪಡಿಸುವ ಮತ್ತು ಇಂದ್ರಿಯ ಆನಂದದಿಂದ ದೂರವಿರಲು ನಮಗೆ ಕಲಿಸುವ ಮಹಾನ್ ಗುರು. ಅವಳು ಏಕಾಂತತೆ ಮತ್ತು ಜೀವನದಿಂದ ತ್ಯಜಿಸುವಿಕೆಯ ಪ್ರತಿನಿಧಿಸುತ್ತಾಳೆ. ದೇವಿಯ 8ನೇ ರೂಪ ಅಥವಾ 8ನೇ ಮಹಾವಿದ್ಯೆ ದೇವಿ ಬಗಲಾಮುಖಿ.
ಒಮ್ಮೆ ಸೃಷ್ಟಿಯು ಅನೇಕ ಸ್ಥಳಗಳಲ್ಲಿ ಗೊಂದಲದಲ್ಲಿ ಸಿಲುಕಿ ನಾಶವಾಯಿತು. ಬ್ರಹ್ಮನು ತನ್ನ ಸೃಷ್ಟಿಯ ಬಗ್ಗೆ ಚಿಂತಿತನಾದನು ಮತ್ತು ಈ ಗೊಂದಲದ ಫಲಿತಾಂಶ ಏನಾಗಬಹುದು ಎಂದು ಯೋಚಿಸಿದನು. ನಂತರ ಅವನು ವಿಶ್ವಕ್ಕೆ ಶಾಂತಿಯನ್ನು ತರಲು ಧ್ಯಾನ ಮಾಡಿದನು. ಅದರಲ್ಲಿ ಯಶಸ್ವಿಯಾಗದ ಕಾರಣ ಅವನು 3 ಲೋಕಗಳ ತಾಯಿ ತ್ರಿಪುರಾಂಬಿಕೆ ದೇವಿಯ ಆಶೀರ್ವಾದವನ್ನು ಪಡೆಯಲು ತೀವ್ರ ತಪಸ್ಸನ್ನು ಮಾಡಿದನು. ಅವರ ತಪಸ್ಸಿನಿಂದ ಸಂತೋಷಗೊಂಡ ತಾಯಿ ಹಳದಿ ರೂಪದಲ್ಲಿ ತಾಯಿ ಬಗಲಾಮುಖಿಯಾಗಿ ಅವರ ಮುಂದೆ ಕಾಣಿಸಿಕೊಂಡಳು ಮತ್ತು ಅವರಿಗೆ ವರವನ್ನು ನೀಡಿದಳು. ದೇವಿ ಬಗಲಾಮುಖಿಯು ತನ್ನನ್ನು ಪ್ರಾರ್ಥಿಸುವ ಭಕ್ತರಿಗೆ ಎಲ್ಲಾ ರೀತಿಯ ಪರಿಪೂರ್ಣತೆಯನ್ನು ನೀಡುತ್ತಾಳೆ. ಅವಳ ಮೂಲದ ಮತ್ತೊಂದು ಕಥೆ ಇದೆ. ಒಮ್ಮೆ ದುರ್ಗಾಮಾಸುರನ ಮಗ ರೂರು ಎಂಬ ಅಸುರನು ಬ್ರಹ್ಮನ ಅನುಗ್ರಹವನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದನು. ರೂರು ಈಗಾಗಲೇ ಬಹಳ ಶಕ್ತಿಶಾಲಿಯಾಗಿದ್ದರಿಂದ ಬ್ರಹ್ಮನಿಂದ ವರವನ್ನು ಪಡೆದರೆ ಏನಾಗಬಹುದು ಎಂದು ದೇವತೆಗಳು ತುಂಬಾ ಭಯಭೀತರಾದರು. ಅದರಿಂದ ಅವರು ದೇವಿ ಬಗಲಾಮುಖಿಯ ಆರಾಧನೆಯನ್ನು ಮಾಡಿದರು. ಅವರ ತಪಸ್ಸಿನಿಂದ ಸಂತೋಷಗೊಂಡ ದೈವಿಕ ತಾಯಿ ಅವರ ಮುಂದೆ ಕಾಣಿಸಿಕೊಂಡಳು. ಬಗಲಾಮುಖಿ ದೇವತೆಯು ಸೂಕ್ತ ಸಮಯದಲ್ಲಿ ಎಲ್ಲ ಚಲನೆಯನ್ನು ನಿಲ್ಲಿಸುವ, ಎಲ್ಲ ದುಷ್ಟ ಜೀವಿಗಳ ಬಾಯಿ ಮತ್ತು ಮಾತುಗಳನ್ನು ಮೌನಗೊಳಿಸುವ ಮತ್ತು ಅವರ ನಾಲಿಗೆಯನ್ನು ನಿಯಂತ್ರಿಸುವ ದೇವತೆ. ಸೂಕ್ತ ಸಮಯದಲ್ಲಿ ದೇವಿಯು ನಮಗೆ ನಿಶ್ಚಲತೆಯನ್ನು ದಯಪಾಲಿಸುತ್ತಾಳೆ. ಅವಳು ಶತ್ರುಗಳನ್ನು ತಕ್ಷಣವೇ ನಾಶ ಮಾಡುವವಳು. ಈ ದೇವಿಯ ರೂಪವು ನಮ್ಮ ತಪ್ಪು ಕಲ್ಪನೆಗಳು ಮತ್ತು ಭ್ರಮೆಗಳನ್ನು ತೆಗೆದುಹಾಕುತ್ತಾಳೆ. ತಂತ್ರಶಾಸ್ತ್ರವು ಅವಳನ್ನು ಸಾಗರದ ಮಧ್ಯದಲ್ಲಿ ಚಿನ್ನದ ಸಿಂಹಾಸನದ ಮೇಲೆ ಕುಳಿತಿರುವಂತೆ ವಿವರಿಸುತ್ತದೆ. ಅವಳು ಎಲ್ಲ ಚಲನೆಯನ್ನು ಸೂಕ್ತ ಸಮಯದಲ್ಲಿ ನಿಲ್ಲಿಸುತ್ತಾಳೆ ಮತ್ತು ಮನಸ್ಸನ್ನು ಮೌನಗೊಳಿಸುತ್ತಾಳೆ. ಸಾಧನೆಯಿಂದ ತನ್ನನ್ನು ಹುಡುಕುವ ಭಕ್ತರಿಗೆ ಸಿದ್ಧಿ ಮತ್ತು ರಿದ್ಧಿಗಳನ್ನು ದಯಪಾಲಿಸುತ್ತಾಳೆ. ದೇವಿಯ 9ನೇ ರೂಪ ಅಥವಾ 9ನೇ ಮಹಾವಿದ್ಯೆ ದೇವಿ ಮಾತಂಗಿ. ಒಂದು ದಿನ ದೇವಿ ಮಹೇಶ್ವರಿ ತನ್ನ ತಂದೆಯ ಮನೆಗೆ ಹೋಗಲು ಅನುಮತಿ ಪಡೆಯಲು ಶಿವನ ಬಳಿಗೆ ಹೋದಳು. ಶಿವನು ಅವಳೊಂದಿಗೆ ಹೋಗಲು ಬಯಸಿದನು, ಆದರೆ ಅವನನ್ನು ಕರೆಯದೇ ಕಾರಣ ಅವನು ಅವಳೊಂದಿಗೆ ಹೋಗಲು ನಿರಾಕರಿಸಿದನು. ದೇವಿ ಪಾರ್ವತಿ ನಗುತ್ತಾ ತನ್ನೊಂದಿಗೆ ಹೋಗಬೇಕೆಂದು ಕೇಳಿದಳು. ಶಿವನು ಅವಳೊಂದಿಗೆ ಹೋಗುವುದಿಲ್ಲ, ಆದರೆ ಅವಳನ್ನು ಹಿಂತಿರುಗಿಸಲು ಬರುತ್ತಾನೆ ಎಂದು ಉತ್ತರಿಸಿದನು. ಅವಳ ಅನುಪಸ್ಥಿತಿಯಲ್ಲಿ ಶಿವನು ಅವಳಿಗಾಗಿ ಹಾತೊರೆಯಲು ಪ್ರಾರಂಭಿಸಿದನು ಮತ್ತು ಆಭರಣ ಮಾರಾಟಗಾರನ ವೇಷದಲ್ಲಿ ಅವಳನ್ನು ಭೇಟಿ ಮಾಡಲು ಹೋದನು. ದೇವಿ ಪಾರ್ವತಿ ಆಭರಣಗಳನ್ನು ಆರಿಸಿ ಬೆಲೆ ಕೇಳಿದಾಗ ಶಿವನು ಅವಳಿಗೆ ಅವನ ಆಸೆಯನ್ನು ಪೂರೈಸಿದರೆ ಅವನು ಅವಳಿಗೆ ಆಭರಣಗಳನ್ನು ನೀಡುತ್ತಾನೆ ಎಂದು ಹೇಳಿದನು. ಯಾರಾದರೂ ತನಗೆ ಇಂತಹದನ್ನು ಸೂಚಿಸಲು ಧೈರ್ಯ ಮಾಡುತ್ತಾರೆ ಎಂದು ಪಾರ್ವತಿ ಆಶ್ಚರ್ಯಚಕಿತಳಾದಳು. ನಂತರ ಮಾರಾಟಗಾರನು ತನ್ನ ಭಗವಾನ್ ಶಿವನಲ್ಲದೆ ಬೇರೆ ಯಾರೂ ಅಲ್ಲ ಎಂದು ಅವಳು ಅರಿತುಕೊಂಡಳು. ಅವಳು ಶಿವನಿಗೆ ಅವನ ಆಸೆಯನ್ನು ಪೂರೈಸುತ್ತಾಳೆ ಎಂದು ಹೇಳಿ ಅವನನ್ನು ಕಳುಹಿಸಿದನು. ಆ ಸಂಜೆ ಅವಳು ಒಬ್ಬ ಸ್ನೇಹಿತಳೊಂದಿಗೆ ಮಹಾದೇವ ಧ್ಯಾನ ಮಾಡುತ್ತಿದ್ದ ಸ್ಥಳಕ್ಕೆ ಹೋದಳು. ಅವಳು ಸುಂದರ ಬಹಿಷ್ಕೃತ ಹುಡುಗಿಯ ರೂಪವನ್ನು ಧರಿಸಿ ಚಾಂಡಾಲಿ ರೂಪವನ್ನು ತೆಗೆದುಕೊಂಡು ಶಿವನು ತನ್ನನ್ನು ಗುರುತಿಸುವುದಿಲ್ಲ ಎಂದು ಭಾವಿಸಿ ಅವನ ಬಳಿಗೆ ಹೋದಳು. ಅವಳನ್ನು ನೋಡಿದ ಶಿವನು, ಏ ಸುಂದರಿ, ನೀನು ಯಾರು ಮತ್ತು ನೀನು ಇಲ್ಲಿಗೆ ಏಕೆ ಬಂದಿರುವೆ ಎಂದು ಕೇಳಿದನು. ಪಾರ್ವತಿ, ನಾನು ಚಾಂಡಾಲಿ, ನಾನು ದೇವತೆಯಾಗಲು ತಪಸ್ಸು ಮಾಡಲು ಇಲ್ಲಿಗೆ ಬಂದಿದ್ದೇನೆ ಎಂದು ಶಿವನಿಗೆ ಹೇಳಿದನು. ಅದರಿಂದ ದಯವಿಟ್ಟು ನನ್ನನ್ನು ತೊಂದರೆಗೊಳಿಸಬೇಡ ಎಂದು ಹೇಳಿದಳು. ಆಗ ಶಿವನು, ನಾನು ಶಿವ, ನಾನು ತಪಸ್ಸಿನ ಫಲವನ್ನು ನೀಡುತ್ತೇನೆ. ನೀನು ನನ್ನನ್ನು ಮದುವೆಯಾದರೆ ನಿಸ್ಸಂದೇಹವಾಗಿ ನಾನು ನಿನ್ನನ್ನು ಪಾರ್ವತಿಯಂತೆಯೇ ಮಾಡುತ್ತೇನೆ. ಶಿವನು ತನ್ನ ವೇಷವನ್ನು ನೋಡಿದನೆಂದು ಪಾರ್ವತಿ ಅರ್ಥ ಮಾಡಿಕೊಂಡಳು ಮತ್ತು ಅವನಿಗೆ ನಮಸ್ಕರಿಸಿ, ಏ ದೇವಾದಿದೇವ, ಯಾರು ನಿನ್ನಿಂದ ಏನನ್ನೂ ಮರೆಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಸಂತೋಷಪಟ್ಟಳು. ಶಿವನು, ದೇವಿ, ನೀನು ನನ್ನನ್ನು ಪ್ರಾರ್ಥಿಸಲು ಬಯಸಿದರಿಂದ ಈ ರೂಪವನ್ನು ತೆಗೆದುಕೊಂಡೆ. ಅದರಿಂದ ನಾನು ನಿನಗೆ ಮಾತಂಗಿ ಎಂದು ಹೆಸರಿಸುತ್ತೇನೆ. ಮಾತಂಗಿಯು ಸೃಷ್ಟಿಯ ಎಲ್ಲ ಅಂಗಗಳ ಅಳತೆ ಮತ್ತು ಎಲ್ಲ ಆಸೆಗಳ ಪರಂ ದೇವತೆ. ಮಾತಂಗಿಯನ್ನು ಪ್ರಾರ್ಥಿಸುವ ಯಾರಾದರೂ ತಮ್ಮ ಜೀವನದಲ್ಲಿ ಪರಿಪೂರ್ಣತೆಯನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಅವಳು ಸರಸ್ವತಿ ದೇವಿಯ ತಾಂತ್ರಿಕ ರೂಪ. ದೇವಿ ಮಾತಂಗಿ ಜ್ಞಾನ ಮತ್ತು ಮಾತು ಕಲೆಗಳ ದೇವತೆ. ಬೃಹತ್ ತಂತ್ರಶಾಸ್ತ್ರದ ಧ್ಯಾನ ಮಂತ್ರವು ಮಾತಂಗಿಯನ್ನು ಕೆಂಪು ವಸ್ತ್ರ ಮತ್ತು ಕೆಂಪು ಆಭರಣಗಳನ್ನು ಧರಿಸಿ 2 ಕೈಗಳಲ್ಲಿ ತಲೆಬುರುಡೆ, ವೀಣೆ ಮತ್ತು ಕತ್ತಿಯನ್ನು ಹಿಡಿದಿರುವ ಶವದ ಮೇಲೆ ಕುಳಿತಿರುವಂತೆ ವಿವರಿಸುತ್ತದೆ. ದೇವಿ ಮಾತಂಗಿಯ ಆರಾಧನೆಯು ಅವಳ ಭಕ್ತರಿಗೆ ನಿಷೇಧಿತವನ್ನು ಎದುರಿಸುವ ಸಾಮರ್ಥ್ಯವನ್ನು ನೀಡುತ್ತದೆ, ಇಂದ್ರಿಯಗಳ ಮೌಲಿನ್ಯವನ್ನು ಮೀರುತ್ತದೆ ಮತ್ತು ಲೌಕಿಕ ಗುರಿಗಳನ್ನು ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯಲು ಅತಿ ನೈಸರ್ಗಿಕ ಶಕ್ತಿಗಳನ್ನು ಪಡೆಯಲು ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಮಾತಂಗಿಯ ಧ್ಯಾನವು ವಿಶೇಷವಾಗಿ ಶತ್ರುಗಳ ಮೇಲೆ ನಿಯಂತ್ರಣ ಸಾಧಿಸಲು, ಜನರನ್ನು ಆಕರ್ಷಿಸಲು ಮತ್ತು ಕಲೆಗಳ ಮೇಲೆ ಪಾಂಡಿತ್ಯವನ್ನು ಪಡೆಯಲು ಸೂಚಿಸಲಾಗುತ್ತದೆ.
ದೇವಿಯ 10ನೇ ಮತ್ತು ಕೊನೆಯ ಮಹಾವಿದ್ಯೆ ರೂಪ ದೇವಿ ಕಮಲಾತ್ಮಿಕ. ಅವಳು ಸಂಪತ್ತನ್ನು ಸಂಕೇತಿಸುವ ಮಹಾಲಕ್ಷ್ಮಿಯ ರೂಪ. ಅವಳ ದೇಹವು ಚಿನ್ನದ ಬಣ್ಣದಾಗಿದೆ ಮತ್ತು ಅವಳು ಚಿನ್ನದ ಕಮಲದ ಮೇಲೆ ಕುಳಿತಿದ್ದಾಳೆ. ಅವಳು ಎಲ್ಲ ಪ್ರಕೃತಿಯಲ್ಲಿ ಕರುಣೆಯ ಪರಿಪೂರ್ಣತೆಯನ್ನು ವ್ಯಕ್ತಪಡಿಸುತ್ತಾಳೆ. ದೇವಿಯು ಸಂಪತ್ತು, ಸಮೃದ್ಧಿ ಮತ್ತು ಯೋಗಕ್ಷೇಮದ ಭರವಸೆಯನ್ನು ಹೊಂದಿರುವ ತಾಂತ್ರಿಕ ಲಕ್ಷ್ಮಿಯ ರೂಪ. ಅವಳು 2 ಕೈಗಳಿಂದ ಕಮಲವನ್ನು ಹಿಡಿದು ಕುಳಿತು ಇತರ 2 ಕೈಗಳಿಂದ ಆಶೀರ್ವಾದ ಮುದ್ರೆಗಳನ್ನು ತೋರಿಸುತ್ತಾಳೆ. ಕಮಲವು ಸ್ಪಷ್ಟ ವಿಶ್ವದ ಹಿಂದೂ ಸಂಪ್ರದಾಯದಲ್ಲಿ ಪುನರಾವರ್ತಿತ ಸಂಕೇತವಾಗಿದೆ. ಇದು ಕೆಸರು ನೀರಿನಿಂದ ಬೆಳೆಯುತ್ತದೆ, ಆದರೆ ಸೌಂದರ್ಯ ಮತ್ತು ಪರಿಮಳವನ್ನು ಹೊರತರುತ್ತದೆ. ಅದೇ ರೀತಿ ಜೀವನದ ಎಲ್ಲ ಹೋರಾಟಗಳ ನಡುವೆ ನಮ್ಮ ನಿರ್ಬಂಧಿತ ಭೌತಿಕ ದೇಹವನ್ನು ಹೊಂದಿರುವ ನಾವು ಮಾನವರು ಮೇಲಕ್ಕೆತ್ತಿ ದೈವಿಕ ಪ್ರಜ್ಞೆಯಾಗಿ ಹೊರಹೊಮ್ಮಲು ಸಾಧ್ಯವಿದೆ ಎಂದು ಇದು ಹೇಳಿಕೊಡುತ್ತದೆ. ಕಮಲದ ದಳಗಳಂತೆ ನಮ್ಮ ಆಂತರಿಕ ಪ್ರಜ್ಞೆಯ ತೆರೆದುಕೊಳ್ಳುವಿಕೆಯನ್ನು ಪ್ರತಿನಿಧಿಸುತ್ತದೆ. ಭೌತಿಕ ಸಂಪತ್ತನ್ನು ತರುವ ಭರವಸೆಯಲ್ಲಿ ಕಮಲಾತ್ಮಕಗಳನ್ನು ಪೂಜಿಸಲಾಗುತ್ತದೆ. ಕಮಲಾತ್ಮಕಗಳಿಂದ ಕಲಿಯಬೇಕಾದ ಪಾಠವೆಂದರೆ ನಮ್ಮ ಸುತ್ತಲಿನ ಎಲ್ಲದರಲ್ಲೂ ಸೌಂದರ್ಯವನ್ನು ನೋಡುವುದು ಮತ್ತು ನಿಜವಾದ ಸಂಪತ್ತನ್ನು ಇತರರೊಂದಿಗೆ ನಿಸ್ವಾರ್ಥವಾಗಿ ಹಂಚಿಕೊಂಡಾಗ ಮಾತ್ರ ಸಾಧಿಸಲಾಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಡುತ್ತದೆ. ಇದಿಷ್ಟು ದಶಮಹಾವಿದ್ಯೆಗಳು ಮತ್ತು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ರೂಪದಲ್ಲಿ ದೇವಿ ಆದಿಶಕ್ತಿಯ 10 ದೈವಿಕ ರೂಪಗಳ ಬಗ್ಗೆ. ಓಂ ಶ್ರೀ ಮಾತ್ರೇ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.